ಪರಶುಮ್ ಅಸ್ಮೈ ತಪತ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಪ್ರಯೋಗ. ಕಳ್ಳ ಒಬ್ಬ ಕದ್ದಿರ್ತಾನೆ, ಅವನನ್ನ ಭಟರು ಹಿಡಿದು ತಂದಿರ್ತಾರೆ. ಇವನಿಗೊಂದು ಕೊಡ್ಲಿಯನ್ನ ಕಾಯಿಸಿ ಅವನಿಗೆ ಬರೆ ಹಾಕಿ ಅಂತ ರಾಜ ಮಾಡುವಂತಹ ಒಂದು ಆಜ್ಞೆ ಅದು. ಇಲ್ಲಿ ಅಸ್ಮೈ ತಪತ ಅಂತಿದೆ ನೋಡಿ. ಇವನಿಗೋಸ್ಕರ ಒಂದು ಕೊಡ್ಲಿಯನ್ನ ಕಾಯಿಸಿರಿ, ತಪತ ಕಾಯಿಸಿರಿ ಅಂತ ಪ್ರಯೋಗ ಇದೆ. ನಾವಾಗಿದ್ರೆ ಇದನ್ನ ಅಸ್ಯ ಶಿಕ್ಷಾರ್ಥಂ ಪರಶುಂ ತಪತ ಅಂತ ಹೀಗೆಲ್ಲ ಏನೋ ಹೇಳ್ತಿದ್ವೇನೋ. ಅಸ್ಮೈ ತಪತ ಇವನ ಶಿಕ್ಷೆಗಾಗಿ ಅಂತ ಚತುರ್ಥಿ ವಿಭಕ್ತಿ ಬೇರೆ ಇದೆ. ಆ ಚತುರ್ಥಿ ವಿಭಕ್ತಿಯನ್ನು ದಾನ ಅನ್ನೋ ಉದ್ದೇಶ ಇದ್ದಾಗ ಮಾತ್ರ ಉಪಯೋಗ ಮಾಡಬೇಕು ಅಂತ ಹೀಗೆಲ್ಲ ಏನೇನೋ ಗ್ರಹಿಕೆಗಳು ನಮಗಿರ್ತವೆ. ಅಸ್ಮೈ ಇವನ ಶಿಕ್ಷೆಗಾಗಿ, ಇವನ ಪರೀಕ್ಷೆಗಾಗಿ, ಇವನು ಕಳ್ಳ ಹೌದೋ ಅಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಆ ಕೊಡ್ಲಿಯನ್ನು ಕಾಯಿಸಿರಿ ಅಂತ ಅದು ಬೇರೆ ಇದೆ. ಅಲ್ಲಿ ಪ್ರಾಚೀನ ಕಾಲದಲ್ಲಿ ಅದೊಂದು ಪದ್ಧತಿ ಇತ್ತು. ಕೊಡ್ಲಿಯನ್ನು ಕಬ್ಬಿಣವನ್ನು ಕಾಯಿಸಿ ಅವನಿಗೆ ಮುಟ್ಲಿಕ್ಕೆ ಹೇಳ್ತಾರೆ. ಅವನು ಅದನ್ನು ಮುಟ್ಟಿಯೂ ಕೂಡ ಏನೂ ಆಗಲಿಲ್ಲ ಅಂದ್ರೆ ಅವನು ಕಳ್ಳ ಅಲ್ಲ ಅಂತ ಅರ್ಥ ಅಂತ ಸಾಬೀತಾಗ್ತದೆ. ಮುಟ್ಟಿ ಅವನ ಕೈ ಸುಟ್ಟಿತು ಅಂದ್ರೆ ಅವನು ಕಳ್ಳ ಹೌದು ಅಂತ ಸಾಬೀತಾದಂತೆ. ಹೀಗೆ ಅಸ್ಮೈ ಅನ್ನೋ ಚತುರ್ಥಿ ವಿಭಕ್ತಿ ಹಿಂದೆ ಇವನ ಉದ್ದೇಶಕ್ಕಾಗಿ, ಇವನ ಶಿಕ್ಷೆಗಾಗಿ ಮಾತ್ರ ಅಂತಲ್ಲ, ಇವನ ಉದ್ದೇಶಕ್ಕಾಗಿ ಅಂತ ಪ್ರಯೋಗ ಇದೆ. ಇಂಥದೊಂದು ಸಮಾನವಾದ ಪ್ರಯೋಗ ನನಗೊಂದು ಪ್ರಯೋಗ ಬಹಳ ಹಿಂದೆ 92-93ನೇ ಇಸ್ವಿಯಲ್ಲಿ ಒಂದು ಪ್ರಯೋಗ ಕಂಡಿತ್ತು. ಈಗಿರ್ಬೋದು, ನಾನು ಕಾಣ್ತಿರೋದನ್ನ, ನನಗೆ ಕೇಳಿದ್ ನೆನಪಿದ್ದನ್ನ ನಿಮ್ಮ ಮುಂದೆ ಹೇಳಿದೆ. ಗುರುಗಳಾದ ಪೇಜಾವರ ಸ್ವಾಮಿಗಳ ಜೊತೆ ಸಂಚಾರ ಮಾಡ್ತಿರುವಂತಹ ಸಂದರ್ಭ ಅದು. ಶಿವಮೊಗ್ಗದಲ್ಲಿ ಒಂದು ಮನೆಯಲ್ಲಿ ಇಳ್ಕೊಂಡಿದ್ದು ನಾವು. ಆ ಮನೆಯ ಪಕ್ಕದಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಒಂದು ನಾಯಿ ಇತ್ತು. ಅದೆಲ್ಲ ನಾವು ಈ ಕಡೆ ದೊಡ್ಡ ಪರಿವಾರ ಬಂದದ್ದು ನೋಡಿ ಬೊಗಳ್ತಾ ಇತ್ತು. ಆ ಮನೆಯ ಯಜಮಾನತೆ ನಮ್ಮ ಭೈರವನಿಗೆ ಬೆತ್ತ ಎಲ್ಲಿ ಉಂಟು ಅಂತ ಆ ನಾಯಿಯನ್ನು ಗದರಿಸ್ತಾ ಇದ್ಲು. ಅದು ಭೈರವನಿಗೆ ಬೆತ್ತ, ಇದು ಹೇಗೆ ಷಟ್ಟಿ ವಿಭಕ್ತಿ ಅಂತ ನಮ್ಮ ಜಿಜ್ಞಾಸೆ. ನಾವು ಆಗ್ತಾನೆ ವ್ಯಾಕರಣ ಕಲಿತು ಪಂಡಿತರಾಗುವಂತಹ ಸ್ಥಿತಿಯಲ್ಲಿದ್ದವರು. ಷಟ್ಟಿ ಈ ಭೈರವನಿಗೆ ಅಂತ ಷಟ್ಟಿ ವಿಭಕ್ತಿ ಪ್ರಯೋಗ ಮಾಡಬೇಕಾದ್ರೆ, ಅಥವಾ ಅದನ್ನ ಚತುರ್ಥಿ ವಿಭಕ್ತಿ ಅಂತವಾಗಿ ಪ್ರಯೋಗ ಮಾಡಬೇಕಾದ್ರೆ ಅದು ಹೇಗೆ ಸರಿ? ಭೈರವನನ್ನು ಹೊಡೆಯಲು ಬೆತ್ತ ಅಂತ ಹೀಗೆಲ್ಲ ನಾವು ತಿಳ್ಕೊಂಡವರು ಜಿಜ್ಞಾಸೆ ಮಾಡ್ತಾ ಇದ್ವಿ. ಅದೊಂದು ವಿಚಿತ್ರವಾದ ಪ್ರಯೋಗವಾಗಿ ಕಂಡಿತ್ತು ನಮಗೆ. ಅನೇಕ ದಿವಸ ಆ ಪ್ರಯೋಗವನ್ನೇ ನಾವು ಮೆಲುಕು ಹಾಕ್ತಾ ಇದ್ದೆವು. ಇಲ್ಲಿ ನೋಡಿ, ಅಸ್ಮೈ ಪರಶುಂ ತಪತ, ಇವನಿಗೋಸ್ಕರ ಆ ಕೊಡಲಿಯನ್ನು ಕಾಯಿಸಿರಿ ಅನ್ನುವ ಪ್ರಯೋಗಕ್ಕೂ, ಭೈರವನಿಗೆ ಬೆತ್ತ ಎಲ್ಲಿ ಉಂಟು ಅಂತ ಆ ಮಹಿಳೆ ಮಾಡಿದ ಪ್ರಯೋಗಕ್ಕೂ ಒಂದು ಸಮಾನತೆ ಇದೆ. ಹೀಗೆ ಭೈರವನನ್ನು ಹೊಡೆಯಲು ಬೆತ್ತ ಎಲ್ಲಿ ಉಂಟು ಅಂತ ದೀರ್ಘವಾದ ಪ್ರಯೋಗ ಮಾಡಲಿಲ್ಲ ಅವಳು. ಭೈರವನಿಗೆ ಬೆತ್ತ ಎಲ್ಲಿ ಉಂಟು ಅಂತ ಒಂದು ಸಂಕ್ಷಿಪ್ತವಾದ ಪ್ರಯೋಗ, ಆದರೆ ತುಂಬಾ ಪರಿಣಾಮಕಾರಿಯಾದಂಥ ಪ್ರಯೋಗವನ್ನೇ ಮಾಡಿದ್ಲು. ಹೀಗೆ ಭಾಷೆಯನ್ನು ಬಲ್ಲವರು ಶಬ್ದಗಳನ್ನು ದುಡಿಸ್ಕೋತಾರೆ. ಭಾಷೆ ನಮ್ಮದಾದಾಗ ಅದನ್ನು ಹೆಚ್ಚು ಸರಳವಾಗಿ ಪ್ರಯೋಗ ಮಾಡ್ತಾರೆ ಕೂಡ. ಅದು ಬಿಟ್ಟು ವ್ಯಾಕರಣ ಕಲಿತವರು ಭಾಷೆಯನ್ನು ಕೃತಕವಾಗಿ ಪ್ರಯೋಗ ಮಾಡ್ತಾರೆ. ಅಂಥದಕ್ಕೆ ಒಂದು ಉದಾಹರಣೆ ಇದು ನನಗೆ ಕಂಡದ್ದು, ಅದನ್ನು ನಿಮ್ಮೆದುರಿಗೆ ಹೇಳಿದೆ. ಆ ಭೈರವನಿಗೆ ಬೆತ್ತ ಎಲ್ಲಿ ಉಂಟು ಅನ್ನೋ ಸಮಾನವಾದ ಪ್ರಯೋಗಗಳು ನಿಮಗೂ ಎಲ್ಲರೂ ಕಂಡಿರಬಹುದು. ನಾನು ಅದನ್ನೇ ಯಾಕೆ ಹೇಳಿದೆ ಅಂದರೆ, ಯಾವುದನ್ನಾದರೂ ಉದಾಹರಣೆ ಸಮೇತ ಅದರ ಅಂಕಿ ಅಂಶಗಳ ಸಮೇತ ನೆನಪಿಟ್ಕೊಳ್ಳೋದು ಮತ್ತು ಅದನ್ನು ಬರೆದಿಡುವುದು ನಂದು ಉದ್ದೇಶ. ಅದಕ್ಕಾಗಿ ಅದನ್ನು ಹೇಳಿದೆ ಅಷ್ಟೇ. ಈ ಪ್ರಯೋಗ ವೈಚಿತ್ರ್ಯವನ್ನು ನೀವು ಗಮನಿಸಬೇಕು.